ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಭಾರತದ ಮಹಾಕಾವ್ಯಗಳು ರಾಮಾಯಣ, ಮಹಾಭಾರತ ಮತ್ತೆ ಭಗವದ್ಗೀತೆ. ಅದು ನಿಮಗೆ ತಿಳಿದಿರ್ತಕ್ಕಂಥ ವಿಷಯ. ಈ ಅಂತಹ ಮಹಾಕಾವ್ಯಗಳಲ್ಲಿ ಮಹಾಭಾರತ ರಚನೆ ಮಾಡಿರ್ತಕ್ಕಂತಹ ರಚನಾಕಾರರು ವೇದವ್ಯಾಸ. ವ್ಯಾಸಕ್ತ ಮಹಾಭಾರತವನ್ನ ಆಧರಿಸಿ ಹಲವಾರು ಕವಿಗಳು ತಮ್ಮ ಕಾವ್ಯಗಳನ್ನ ರಚಿಸಿರೋದನ್ನ ನಾವು ಕಾಣ್ತೀವಿ. ವೇದವ್ಯಾಸರು ರಚನೆ ಮಾಡಿರ್ತಕ್ಕಂತಹ ವೇದ ವ್ಯಾಸರು ಏನ್ ರಚನೆ ಮಾಡಿದ್ದಾರೆ? ಮಹಾಭಾರತ ಮಹಾಕಾವ್ಯ. ಎಂತ ಕಾವ್ಯ? ಭಾರತದ ಮಹಾಕಾವ್ಯಗಳಲ್ಲಿ ಇದು ಕೂಡ ಒಂದು. ಆ ವೇದವ್ಯಾಸರು ರಚಿಸತಕ್ಕಂತಹ ಮಹಾಭಾರತವನ್ನ ಆಧರಿಸಿ ಕುಮಾರವ್ಯಾಸ, ಕುಮಾರವ್ಯಾಸ, ಪಂಪ, ಕನ್ನಡದ ಆದಿಕವಿ ಅಂತ ಕರಿತೀವಲ್ಲ ಆ ಪಂಪ, ಮತ್ತೆ ರನ್ನ. ರತ್ನತ್ರಯರಲ್ಲಿ ಒಬ್ಬ, ಕವಿ ಚಕ್ರವರ್ತಿಯೊಳಗೆ ಒಬ್ಬ. ಯಾರು? ರನ್ನ. ಪಂಪ ಕವಿ ಚಕ್ರವರ್ತಿ. ಈ ಮೂವರು ಕೂಡ ವೇದವ್ಯಾಸರು ರಚನೆ ಮಾಡತಕ್ಕಂಥ ಮಹಾಭಾರತವನ್ನ ಆಧರಿಸಿ ತಮ್ಮ ಕಾವ್ಯಗಳನ್ನ ರಚನೆ ಮಾಡಿದ್ದಾರೆ. ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿ ಅಂತಕ್ಕಂಥ ಕೃತಿಯನ್ನ ರಚನೆ ಮಾಡಿದ್ದಾರೆ. ಕರ್ನಾಟಕ ಭಾರತ ಕಥಾಮಂಜರಿ. ಗೊತ್ತಿದೆಯಲ್ಲ? ಅದೇ ತರ ಪಂಪ ಭಾರತ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದ್ದಾರೆ. ಯಾವ ಕೃತಿ? ಪಂಪ ಭಾರತ. ಮತ್ತೊಂದು ಹೆಸರಿದೆ ವಿಕ್ರಮಾರ್ಜುನ ವಿಜಯ. ಮತ್ತೊಂದು ಹೆಸರಿದೆ, ಅದನ್ನ ವಿಕ್ರಮಾರ್ಜುನ ವಿಜಯ ಅಂತ ಕರೀತಾರೆ. ಹಾಗೆ ರನ್ನ ಗದಾಯುದ್ಧ, ರನ್ನನ ಗದಾಯುದ್ಧ ಅಂತ ಕರೀತಾರೆ. ಅದಕ್ಕೆ ಮತ್ತೊಂದು ಹೆಸರು ಏನ್ ಹೇಳಿ? ಮತ್ತೊಂದು ಹೆಸರಿದೆ ಗದಾಯುದ್ಧ. ಕೇಳ್ಕೊಳ್ಳೋಣ. ಹೇಳಿ. ಸಾಹಸ ಭೀಮ ವಿಜಯ. ಏನದು? ಏನದು? ಸಾಹಸ ಭೀಮ ವಿಜಯ. ಸಾಹಸ ಭೀಮ ವಿಜಯ. ಈ ಮೂವರು ಕವಿಗಳು ವೇದವ್ಯಾಸರ ಮಹಾಭಾರತವನ್ನು ಆಧರಿಸಿ ತಮ್ಮ ಕಾವ್ಯಗಳನ್ನ ರಚಿಸಿರುವುದನ್ನು ನಾವು ಕಾಣ್ತೀವಿ. ಹಾಗಾದ್ರೆ ಕುಮಾರವ್ಯಾಸ ರಚನೆ ಮಾಡಿರ್ತಕ್ಕಂತಹ ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಆತ ಗದುಗಿನ ಭಾರತ ಅಂತ ಕೂಡ ಅದನ್ನ ಕರೀತಾರೆ. ಅದನ್ನ ಕರ್ನಾಟಕ ಭಾರತ ಕಥಾಮಂಜರಿಯನ್ನ ಗದುಗಿನ ಭಾರತ ಅಂತ ಕೂಡ ಕರೀತಾರೆ. ಗದುಗಿನ ಭಾರತ, ಕನ್ನಡ ಭಾರತ ಅಂತ ಕೂಡ ಕರೀತಾರೆ. ಹೀಗೆ ಗೊರೂರು ರಾಮಸ್ವಾಮಿ ಅಂತ ಕೇಳಿದೆಲ್ಲ, ಅವರು ಒಂದ್ಸಲಿ ಬೆಂಗಳೂರಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಅವಾಗ ಅದೇ ಬಸ್ನಲ್ಲಿ ಒಬ್ಬ ಮುಸ್ಲಿಂ ಮೌಲ್ವಿ ಹತ್ತಿರ್ತಾರೆ. ಅವ್ರ ಕೈಯಲ್ಲಿ ಒಂದು ಕನ್ನಡದ ಗ್ರಂಥ ಇದೆ. ಅದೇ ಈ ಗದುಗಿನ ಭಾರತ ಕರ್ನಾಟಕ ಭಾರತ ಕಥಾಮಂಜರಿ ಅಂತ. ಆಗ ಗೊರೂರು ರಾಮಸ್ವಾಮಿ ಭಾರಿ ಖುಷಿ ಆಗುತ್ತೆ. ಇವರು ಮುಸ್ಲಿಂ ಮೌಲ್ವಿಗಳು ಇವ್ರ ಕೈಯಲ್ಲಿ ಕನ್ನಡದ
ಕುಮಾರವ್ಯಾಸ ರಚನೆ ಮಾಡತಕ್ಕಂಥ ಗ್ರಂಥ ಇದೆಯಲ್ಲ ಅಂತೇಳಿ ಅವ್ರಿಗೆ ಭಾರಿ ಖುಷಿಯಾಗುತ್ತೆ. ಅವ್ರನ್ನ ಮಾತಾಡಿಸ್ಬೇಕು ಅಂತ ಮಾತಾಡಿಸ್ತಾರೆ. ನೀವು ಯಾರು ಏನು ಅಂತ ಕೇಳ್ತಾರೆ. ಇಲ್ಲ, ನಾನು ಹೀಗೆ ಪ್ರೈಮರಿ ಶಾಲೆಯಲ್ಲಿ ಕನ್ನಡ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕನ್ನಡ ಓದಿದ್ದು ಬಹಳ ಕಡಿಮೆ ತರಗತಿಗಳಲ್ಲಿ. ಆದರೆ 3 ವರ್ಷ ನಾನು ಕನ್ನಡ ಕಲಿತಿದ್ರು ಕೂಡ 30 ವರ್ಷ, ಆ 3 ವರ್ಷ ಕಲಿತಂತ ಅನುಭವದಿಂದ 30 ವರ್ಷ ಕನ್ನಡ ಪಾಠವನ್ನು ಮಾಡಿದ್ದೀನಿ ಅಂತ ಅವರು ಹೇಳ್ತಾರೆ. ಯಾರಿಗೆ? ಗೊರೂರು ರಾಮಸ್ವಾಮಿ ಅಯ್ಯಂಗಾರವರಿಗೆ ಹೇಳ್ತಾರೆ. ಆ ರೀತಿಯಾಗಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರವರಿಗೆ ಮತ್ತು ಆ ಮುಸ್ಲಿಂ ಮೌಲ್ಯ ನಡುವೆ ಬಹಳಷ್ಟು ಅವಿನಾಭಾವ ಸಂಬಂಧ ಬೆಳೀತದೆ. ಆಮೇಲೆ ಆ ಮುಸ್ಲಿಂ ಮೌಲ್ಯ ದೇಹದ ಒಂದು ವಿಚಾರವನ್ನು ಹೇಳ್ತಾರೆ. ಆಜಾನುಭಾವವಾದ ಆ ವ್ಯಕ್ತಿ ಆ ತುಪ್ಪಳದಂತಹ ಗಡ್ಡವನ್ನ ಹೊಂದಿದ್ರು ಅಂತಕ್ಕಂಥ ವಿವರಣೆಯನ್ನು ಕೂಡ ಯಾರು ಕೊಡ್ತಾರೆ? ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಕೊಡ್ತಾರೆ. ಅವ್ರ ಕೈಯಲ್ಲಿ ಯಾವ ಗ್ರಂಥ ಇತ್ತಂದ್ರೆ ಕರ್ನಾಟಕ ಭಾರತ ಕಥಾಮಂಜರಿ, ಬದುಕಿನ ಭಾರತ. ಇದನ್ನು ರಚನೆ ಮಾಡತಕ್ಕಂಥ ಕವಿ ಯಾರು? ಕುಮಾರವ್ಯಾಸ. ಅದೇ ರೀತಿ ನಮ್ಮ ಕುವೆಂಪುರವ್ರು ಕೇಳಿದಾರಲ್ಲ, ಕುವೆಂಪು ಅವ್ರು ಹೇಳ್ತಾರೆ, ಕುಮಾರವ್ಯಾಸ ನಾಡಿದರೆಂದರೆ ಕಲಿಯುಗದ್ವಾಪರವಾಗುವುದು, ಭಾರತ ಕಿವಿಯಲ್ಲಿ ನಿಮಿರುವುದು ಅಂತ ಹೇಳ್ತಾರೆ. ಅಂದ್ರೆ ಆ ಕುಮಾರವ್ಯಾಸ ಕನ್ನಡ ಸಾಹಿತ್ಯಕ್ಕೆ ಯಾವ ರೀತಿಯಾದಂಥ ಸಾಧನೆಯನ್ನ ಕೆಲಸವನ್ನ ಮಾಡಿದ್ದಾನೆ ಅಂತಕ್ಕಂಥ ವಿಚಾರವನ್ನ ನಾವು ಕುಮಾರವ್ಯಾಸ ಕವಿಯ ಪರಿಚಯದ ಮೂಲಕ ನಾವಿವತ್ತು ತಿಳ್ಕೊಳ್ಳೋಣ. ಆ ಕುಮಾರವ್ಯಾಸ ರಚನೆ ಮಾಡತಕ್ಕಂತಹ ಪದ್ಯವೇ ಕೌರವೇಂದ್ರನ ವಂದೇ ನೀನು. ಯಾವ ಪದ್ಯ? ಕೌರವೇಂದ್ರನ ವಂದೇ ನೀನು. ಬರ್ಕೊಳ್ಳಿ. ಪದ್ಯದ ಹೆಸರೇನು? ಕೌರವೇಂದ್ರನ ವಂದೇ ನೀನು. ಕೌರವೇಂದ್ರನ ವಂದೇ ನೀನು ಪದ್ಯದ ಕವಿ ಕುಮಾರವ್ಯಾಸ. ಕವಿ ಯಾರು? ಕುಮಾರವ್ಯಾಸ. ಈ ಕುಮಾರವ್ಯಾಸ ಈತನ ನಿಜವಾದ ಹೆಸರೇನಪ್ಪ ಅಂದ್ರೆ ಗದುಗಿನ ನಾರಣಪ್ಪ. ನಿಜನಾಮ ಗದುಗಿನ ನಾರಣಪ್ಪ. ಪ್ರೀತಿಯಿಂದ ನನಗೆ ಕುಮಾರವ್ಯಾಸ. ನೋಡಿ, ಗದುಗಿನ ನಾರಣಪ್ಪನಿಗೆ ಕುಮಾರವ್ಯಾಸನೆಂದು ಕರೆಯಲು ಕಾರಣವೇನು ಅಂದ್ರೆ ವ್ಯಾಸಕೃತ ಮಹಾಭಾರತ ಮೊದಲ 10 ಪರ್ವಗಳನ್ನು ಆಧರಿಸಿ ಈತ ಏನ್ ಮಾಡಿದಾರೆ? ತನ್ನ ಕುಮಾರವ್ಯಾಸ ಭಾರತವನ್ನ ರಚನೆ ಮಾಡಿದ್ದಾರೆ. ಯಾರು? ಗದುಗಿನ ನಾರಣಪ್ಪ ವೇದವ್ಯಾಸರು ರಚಿಸಿರುವ ಮಹಾಭಾರತವನ್ನು ಆಧರಿಸಿ ತನ್ನ ಕುಮಾರವ್ಯಾಸ ಭಾರತವನ್ನ, ಕರ್ನಾಟಕ ಭಾರತ ಕಥಾಮಂಜರಿಯನ್ನ, ಗದುಗಿನ ಭಾರತವನ್ನ ರಚನೆ ಮಾಡಿದ್ರಿಂದ ಇವನಿಗೆ ಏನು ಹೆಸರು ಬಂತು? ಕುಮಾರವ್ಯಾಸ ಅಂತ ಹೆಸರು ಬಂತು. ನೋಡಿ, ಈತನ ಕಾಲ 1430. ಕಾಲ ಎಷ್ಟು? 1430. 1430. ಈತನ ಜನ್ಮಸ್ಥಳ ಗದಗ ಪ್ರಾಂತ್ಯದ ಕೋಳಿವಾಡ. ಯಾವುದು? ಕೋಳಿವಾಡ ಗ್ರಾಮದಲ್ಲಿ ಈತ ಕುಮಾರವ್ಯಾಸ ಜನಿಸ್ತಾನೆ. ಗದಗ ಪ್ರಾಂತ್ಯದ ಕೋಳಿವಾಡ. ಅದನ್ನು ನೀವು ನೋಟ್ ಮಾಡ್ಕೊಬೇಕು.
ಗದಗ ಪ್ರಾಂತದ ಕೋಳಿವಾಡದಲ್ಲಿ ಈತ ಜನಿಸ್ತಾನೆ. ಕನ್ನಡದ ಆದಿಕವಿ ಅಂತ ಯಾರು ಕರೆದ್ವಿ ನಾವು? ಪಂಪ. ಯಾವ ಕೃತಿಯನ್ನು ರಚನೆ ಮಾಡಿದ್ದಾನೆ? ಪಂಪ ಭಾರತವನ್ನು ರಚನೆ ಮಾಡಿದಲ್ಲ. ಆ ಪಂಪ ರಚನೆ ಮಾಡಿರ್ತಕ್ಕಂತಹ ಆ ಪಂಪನ ಅನಂತರ, ಈ ಪಂಪ ಕವಿಯ ಅನಂತರ ಈ ವೇದವ್ಯಾಸರು ರಚನೆ ಮಾಡಿರ್ತಕ್ಕಂತಹ ಮಹಾಭಾರತದ ಕನ್ನಡದಲ್ಲಿ ಮೊದಲ 10 ಪರ್ವಗಳನ್ನ ರಚಿಸಿ ಯಾರಿಂದ? ಪಂಡಿತರಿಂದ ಅಲ್ಲದೆ, ಪಂಡಿತರಿಗೆ ಮಾತ್ರವಲ್ಲದೆ ಪಾಮರರಿಗೂ ಕಾಮಧೇನುವಾಗಿದ್ದಾನೆ. ಪಂಡಿತರು ಅಂದ್ರೆ ಅವರು ವೇದಾಧ್ಯಯನ ಮಾಡಿರ್ತಾರೆ, ಸಾಕಷ್ಟು ಜ್ಞಾನವನ್ನು ಸಂಪಾದಿಸಿರ್ತಾರೆ, ಅವರಿಗೆ ಓದೋದಕ್ಕೆ ಈಸಿ ಆಗುತ್ತೆ ಅಲ್ವಾ? ಆದ್ರೆ ಪಾಮರರು ಅಂದ್ರೆ ಅಕ್ಷರ ವಿದ್ಯೆ ಇಲ್ಲದವರು, ಅನಕ್ಷರಸ್ಥರು ಕೂಡ ಓದಿ ಅರ್ಥ ಮಾಡ್ಕೊಳ್ತಕ್ಕಂತಹ, ಹಳ್ಳಿಯ ಗ್ರಾಮೀಣ ಪ್ರದೇಶದಲ್ಲೂ ಓದಿ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಸಾಹಿತ್ಯವನ್ನ ಬಹಳಷ್ಟು ಸೊಗಸಾಗಿ ರಚನೆ ಮಾಡ್ತಕ್ಕಂಥವ್ರು ಯಾರು? ಕುಮಾರವ್ಯಾಸ. ಹಳ್ಳಿಗಳಲ್ಲಿ ಹೇಳ್ತಾರೆ ಕುಮಾರವ್ಯಾಸ ಭಾರತವನ್ನು ಹೇಳ್ತಾರೆ. ಆ ತರ ಪಾಮರರಿಗೂ ಕಾಮಧೇನು ಅಂದ್ರೆ ಹೇಳಿದ್ದನ್ನೆಲ್ಲ ಕೊಟ್ಟಕ್ಕಂತ ಸ್ವರ್ಗಲೋಕದ ಹಸು ಅಂತ. ಆ ತರ ಕಾಮಧೇನುವಾಗಿದ್ದಾನೆ ಯಾರು? ಕುಮಾರವ್ಯಾಸ. ಈತ ನೋಡಿ, ಕನ್ನಡ ಭಾರತ, ಗದಗಿನ ಭಾರತ, ಕುಮಾರವ್ಯಾಸ ಭಾರತ ಅಂತ 3 ಕರೀತಾರೆ. ನೋಡಿ, ಕರ್ನಾಟಕ ಭಾರತ ಕಥಾಮಂದಿರಿಗೆ ಗದಗಿನ ಭಾರತ ಅಂತ ಕರೀತಾರೆ, ಕನ್ನಡ ಭಾರತ ಅಂತ ಕರೀತಾರೆ. ಕನ್ನಡ ಭಾರತ, ಗದಗಿನ ಭಾರತ ಮತ್ತೆ ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನ ಹೊಂದಿರುವ ಕರ್ನಾಟಕ ಭಾರತ ಕಥಾಮಂದಿರಿ. ಕರ್ನಾಟಕ ಭಾರತ ಕಥಾಮಂದಿರಿಗೆ ಏನೇನು ಹೆಸರಿದ್ದಾವೆ? ಗದಗಿನ ಭಾರತ, ಕನ್ನಡ ಭಾರತ, ಕುಮಾರವ್ಯಾಸ ಭಾರತ ಅಂತ ಹೆಸರು. ಕುಮಾರವ್ಯಾಸ ಭಾರತ. ಈ ರೀತಿ ಹೆಸರುಗಳನ್ನು ಒಳಗೊಂಡಂತಹ ಒಂದು ಮಹಾಕಾವ್ಯನೇ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಹೇಳಿ. ಆ ಕರ್ನಾಟಕ ಭಾರತ ಕಥಾಮಂಜರಿ ಕೂಡ ರಚನೆ ಮಾಡಿರ್ತಕ್ಕಂಥ ಕವಿ ಕುಮಾರವ್ಯಾಸ. ಈತ ಮತ್ತೊಂದು ಕೃತಿಯನ್ನು ರಚನೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಯಾವುದು? ಐರಾವತ ಅಂತೇಳಿ. ಅದು ಲಭ್ಯವಾಗಿಲ್ಲ, ನಮಗೆ ಗೊತ್ತಿಲ್ಲ, ಆಯ್ತಾ? ಆ ಕೃತಿಯನ್ನು ರಚನೆ ಮಾಡಿದ್ದಾನೆ ಅಂತಕ್ಕಂಥ ಉಲ್ಲೇಖಗಳು ನಮಗೆ ಮಾತ್ರ ಕಂಡುಬರ್ತವೆ. ಈತ ರೂಪಕಾಲಂಕಾರವನ್ನ ನಿರರ್ಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನೋ ಬಿರುದನ್ನು ಪಡೆದ. ಯಾರು? ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ನೋಡಿ, ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಬರಲು ಕಾರಣವೇ? ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಬರಲು ಕಾರಣವೇ? ರೂಪಕಾಲಂಕಾರವನ್ನ ನಿರರ್ಗಳವಾಗಿ ಬಳಸಿದ ಕಾರಣದಿಂದ ಈ ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು. ನೆನಪಿಟ್ಕೊಳ್ತೀರಾ? ಈ ರೀತಿಯಾಗಿ ಆ ವಿಚಾರವನ್ನು ತಿಳ್ಕೊಳ್ತಾ ಇದ್ದೀವಿ. ಈತನ ಆರಾಧ್ಯ ದೈವ ಅಂದ್ರೆ ಕುಮಾರವ್ಯಾಸನ ಆರಾಧ್ಯ ದೈವ ಯಾವುದಂತೆ? ಬದುಕಿನ ವೀರನಾರಾಯಣ. ಬದುಕಿನ ವೀರನಾರಾಯಣ. ನೋಡಿ, ಆ ವೀರನಾರಾಯಣನ ಸನ್ನಿಧಿಯಲ್ಲಿ ಕುಮಾರವ್ಯಾಸ ತನ್ನ ಕಾವ್ಯ ರಚನೆ ಮಾಡಿದ್ದಾನೆ. ಅಂದ್ರೆ ನೀರಿನಲ್ಲಿ ಮಡಿಯನ್ನ ಮಾಡಿಕೊಂಡು ಅಲ್ಲಿ ಆ ಒಂದು ಬಟ್ಟೆ ಒಣಗೋ ತನಕೂ ಕೂಡ ಅಲ್ಲಿ ಗದಗಿನ ವೀರನಾರಾಯಣ ದೇವಸ್ಥಾನದಲ್ಲಿ ಒಂದು ಕಂಬ ಇದೆ. ಮತ್ತೆ ಬಹಳಷ್ಟು ಕಂಬ ಇದಾವೆ. ಈ ಕುಮಾರವ್ಯಾಸನ ಕುಳಿತುಕೊಳ್ತಕ್ಕಂಥ ಒಂದು ಕಂಬ ಇದೆ. ಅದು ಕುಮಾರವ್ಯಾಸ ಕಂಬ ಅಂತಲೇ ಕರೀತಾರೆ. ಇಲ್ಲಿ ಗದಗಿನ ವೀರನಾರಾಯಣ ದೇವಾಲಯದ ಒಂದು ಕಂಬದ, ಒಂದೇ ಕಂಬದ ಹತ್ರ ಕುತ್ಕೊಂಡು ಯಾರು ಕಾವ್ಯವನ್ನು ರಚನೆ ಮಾಡಿ
ಆ ಮಡಿ ಬಟ್ಟೆಗಳು ಒಣಗೋ ತನಕನೂ ಕೂಡ ಏನು ರಚನೆ ಮಾಡ್ತಾರೆ. ಅಷ್ಟು ಆ ವೀರನಾರಾಯಣನ ಪರಮ ಭಕ್ತನಾಗಿದ್ದ ಯಾರು? ಕುಮಾರವ್ಯಾಸ. ನೋಡಿ, ಈತ ಭಾಗವತ ಸಂಪ್ರದಾಯವನ್ನು ಸರಳ, ಸುಂದರ ಹಾಗೂ ರಂಜನೀಯವಾಗಿ ಪರಿಚಯಿಸಿ ಈತ ಜನಪ್ರಿಯನಾಗಿದ್ದಾನೆ. ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಬದುಕಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ. ಬದುಕಿನ ಭಾರತ ಅಂದ್ರೆ ಅದಕ್ಕೆ ಮತ್ತೊಂದು ಹೆಸರೇನು? ಮತ್ತೇನು ಹೆಸರಿದು? ಕನ್ನಡ ಭಾರತ, ಮತ್ತೆ ಕರ್ನಾಟಕ ಭಾರತ, ಕಥಾಮಂಜರಿ, ಮತ್ತೆ ಕುಮಾರವ್ಯಾಸ ಭಾರತ. ಇದು ಭಾರತದ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ. ಅದಕ್ಕೆ ಕುವೆಂಪು ಏನು ಹೇಳಿದರು? ಕುಮಾರವ್ಯಾಸ ನಾಡಿದನೆಂದರೆ ಕಲಿಯುಗ ದ್ವಾಪರವಾಗಿ ಭಾರತ ಕಿವಿಯಲ್ಲಿ ನಿಂತಿರುವುದು ಅಂತ ಹೇಳಿ. ಈ ಒಂದು ಪದ್ಯ ಯಾವುದು? ಕೌರವೇಂದ್ರನ ಕೊಂದನೀನು ಎಂಬ ಪದ್ಯವನ್ನ ಈ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವ, ಬೇರೆ ಬೇರೆ ಪರ್ವಗಳು ಬರ್ತಾವೆ. ಅದರಲ್ಲಿ ಉದ್ಯೋಗ ಪರ್ವ ನೋಡಿ, ವಿರಾಟನ ಅರಮನೆಗೆ ಹೋಗಿ ಈ ಪಾಂಡವರು ವಿವಿಧ ಹುದ್ದೆಗಳನ್ನ ಮಾಡ್ತಾರೆ, ಬೇರೆ ಬೇರೆ ವೇಷದಲ್ಲಿ ಹೋಗುತ್ತಾರ. ಅವೆಲ್ಲ ವಿಚಾರವನ್ನು ತಿಳಿಸ್ತಕ್ಕಂಥ ಒಂದು ಪರ್ವ ಯಾವುದು? ಉದ್ಯೋಗ ಪರ್ವ. ಆ ಉದ್ಯೋಗ ಪರ್ವದಿಂದ ಈ ಒಂದು ಪದ್ಯವನ್ನು ಆಯ್ಕೆ ಮಾಡ್ತಾರೆ. ಯಾವುದು? ಈ ಕರ್ನಾಟಕ ಭಾರತ ಕಥಾಮಂಜರಿಯ ಉದ್ಯೋಗ ಪರ್ವದಿಂದ ಆಯ್ಕೆ ಮಾಡ್ತಾರೆ. ಈ ಒಂದು ಕತೆ ನಾವು ಒಂದಿಷ್ಟು ಮಹಾಭಾರತದ ಮೂಲ ಕಥೆಯನ್ನು ತಿಳ್ಕೊಬೇಕಲ್ಲ, ಆವಾಗ ನಮಗೆ ಅದರ್ಥ ಆಗ್ತದೆ. ಈ ಭರತ ವಂಶದಲ್ಲಿ ಶಂತನು ಅಂತ ಒಬ್ಬ, ಶಂತನು ಅಂತ ಹೆಸರು ಕೇಳಿದಿರಾ? ಆತನಿಂದಲೇ ಆ ಒಂದು ಈ ಭರತ ವಂಶ ಪ್ರಾರಂಭ. ಅವನು ರಾಜ. ಯಾರು? ಶಂತನು ಎಂಬ ರಾಜ ಹಸ್ತಿನಾಪುರವನ್ನ ಆಳ್ತಾ ಇದ್ದಾನೆ. ಯಾರು? ಶಂತನು ರಾಜ. ಅವನು ತನ್ನ ಧೈರ್ಯ ಮತ್ತು ಬುದ್ಧಿಮತ್ತೆಗೆ ಪ್ರಸಿದ್ಧನಾಗಿದ್ದ. ಜನರು ಅವನನ್ನ ತುಂಬಾ ಪ್ರೀತಿಸ್ತಿದ್ರು. ಯಾರು? ಯಾರನ್ನ? ಶಂತನು ರಾಜನನ್ನ. ಅವನಿಂದ ಸ್ಫೂರ್ತಿ ಪಡೆದು ಧರ್ಮ ಕಾರ್ಯದಲ್ಲಿ ಹೆಚ್ಚು ತೊಡಗುತ್ತಿದ್ದರು. ಯಾರು? ಪ್ರಜೆಗಳು. ಅವನಿಗೆ ಬೇಟೆಯಾಡುವುದರಲ್ಲಿ ತುಂಬಾ ಆಸೆ. ಯಾರಿಗೆ? ಶಂತನು. ಸ್ಫೂರ್ತಿ ಪಡೆದು ಧರ್ಮ ಕಾರ್ಯದಲ್ಲಿ ಹೆಚ್ಚು ತೊಡಗುತ್ತಿದ್ದ. ಅವನಿಗೆ ಬೇಟೆಯಾಡುವುದರಲ್ಲಿ ತುಂಬಾ ಆಸೆ. ಒಮ್ಮೆ ಬೇಟೆಯಾಡಲು ಕಾಡಿಗೆ ಹೋಗಿದ್ದಾಗ ಗಂಗಾ ತೀರದಲ್ಲಿ ನಡೆದಾಡ್ತಾ ಇದ್ದ. ಯಾವ ನದಿಯ ತೀರದಲ್ಲಿ? ಗಂಗಾ ನದಿಯ ತೀರದಲ್ಲಿ ನಡೆದಾಡ್ತಾ ಇದ್ದ. ಅಲ್ಲಿ ಅವನು ಪರಮ ಸುಂದರಿಯು, ರತ್ನಾಭರಣ ಭೂಷಿತಳು, ದಿವ್ಯಾಂಬರ ಧರಳು ಆಗಿರ್ತಕ್ಕಂತಹ ಒಬ್ಬ ಹೆಂಗಸನ್ನ ಕಂಡು ಅವಳ ರೂಪದಿಂದ ಆಕರ್ಷಿತನಾದ. ಯಾರು? ಶಂತನು. ಅವಳು ಹಾಗೆ ಅವನನ್ನ ಮೆಚ್ಚಿಕೊಂಡು ಒಬ್ಬರನ್ನೊಬ್ಬರು ನೋಡುತ್ತಾ ಅಲ್ಲೇ ಬಹಳ ಹೊತ್ತು ನಿಂತು ಬಿಟ್ಟ. ಶಂತನುವಿಗೆ ಅವಳನ್ನು ಮದುವೆಯಾಗಬೇಕೆಂಬ ಬಹಳ ಆಸೆ ಉಂಟಾಯಿತು. ಈ ಶಂತನು ಮಹಾರಾಜ ಗಂಗೆಯ ಒಂದು ಷರತ್ತಿಗೆ ಒಳಪಟ್ಟು ಮದುವೆಯಾದ. ಗಂಗೆಯನ್ನ ಮದುವೆಯಾಗಿದ್ದಾರು ಯಾರು? ಶಂತನು ರಾಜ. ಈ ಕಥೆ ನೀವು ತಿಳ್ಕೊಳ್ತಾ ಹೋಗ್ತೀವಿ. ಶಂತನು ಎಂಬ ರಾಜ, ಆತ ಯಾರನ್ನ ಮದುವೆ ಆಗ್ತಾನೆ? ಗಂಗೆ. ಗಂಗೆ ಗಂಗಾ ನದಿಯಾಗಿ ಹೋಗ್ತಾಳೆ. ಆಮೇಲೆ ಕುಂತ್ಕೊಳ್ಬಿಡುತ್ತೆ. ಗಂಗೆ ತನಗೆ ದಿವ್ಯ ತೇಜಸ್ಸಿನಿಂದ ಜನಿಸಿದ ಮಕ್ಕಳನ್ನ ನದಿಗೆ ಹಾಕಿ ಬಿಡ್ತಿದ್ದೆ. ಏನ್ ಮಾಡ್ತಾ ಇದ್ಲಕ್ಕೆ? ನನಗೆ ಹುಟ್ಟಿದ ಮಕ್ಕಳನ್ನೆಲ್ಲ ನಾನು ನದಿಗೆ ಹಾಕ್ತೀನಪ್ಪ, ಆಗ ಆ ಷರತ್ತಿಗೆ ಒಪ್ಕೊಳ್ಳೋದಾದ್ರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದೆ. ಯಾರಿಗೆ? ಶಂತನು ರಾಜನಿಗೆ.
ಅರ್ಥ ಆಗ್ತಿದೆ ನಿಮಗೆ? ಅವನು ಒಪ್ಕೊಂಡಪ್ಪ, ಆಗ್ಲಿ ನನ್ನ ಮದುವೆ ಆಗದೆ ಹೆಚ್ಚಲ್ವಾ, ಆಯ್ತು ನಾನು ಒಪ್ಕೊಳ್ತೀನಿ ಆ ಷರತ್ತಿಗೆ ಅಂತ. ಆ ಷರತ್ತಿಗೆ ಒಪ್ಪಿ ಅದುವರೆಗೂ ಸಹಿಸಿಕೊಂಡಂತ ಶಂತನು ಮಹಾರಾಜ 8ನೆಯ ಮಗುವನ್ನ ಗಂಗೆ ನೀರಿಗೆ ಹಾಕಲು ಒಯ್ಯುತ್ತಿರುವಾಗ ಆಕೆಯನ್ನು ತಡೆದಿದ್ದರಿಂದ ಷರತ್ತಿಗೆ ವಿರೋಧಿಸಿದಂತಹ ಆ ಶಂತನವನ ಮೇಲೆ ಕೋಪಗೊಂಡು ಆಕೆ ಗಂಗೆ ಮಗುವನ್ನು ಕೊಟ್ಟು ಆತನನ್ನು ಬಿಟ್ಟು ಹೊರಟು. ಯಾರನ್ನು ಬಿಟ್ಟು? ಬಿಟ್ಟು ಹೋಗ್ಬಿಟ್ಟ, ಗಂಗಾ ನದಿಯಾಗಿ ಹೋಗ್ಬಿಟ್ಟ. ಆ 8ನೇ ಮಗನ ಯಾರು? ಭೀಷ್ಮ. ಕೇಳಿದರೆ ಭೀಷ್ಮ? ಭೀಷ್ಮ ನೋಡಿ. ಆವಾಗ ಆ 8ನೇ ಮಗು ಭೀಷ್ಮನಾಗಿ ಇರ್ತಾನೆ. ಕೆಲವು ವರ್ಷಗಳ ನಂತರ ಆ ಶಂತನು ಇನ್ನೊಂದು ಮದುವೆ ಆಗ್ಬೇಕು ಅಂತ ಯೋಚನೆ ಹುಟ್ಟುತ್ತಾನೆ. ಯಾರಿಗೆ? ಅವನು ಸತ್ಯವತಿ ಎಂಬ ಬೆಸ್ತರ ಕನ್ಯೆಯನ್ನ ನೋಡಿ ಮೋಹಗೊಂಡು ಮದುವೆಯ ಪ್ರಸ್ತಾಪ ಮಾಡ. ಸತ್ಯವತಿ ಮತ್ಸ್ಯಗಂಧಿ ಅಂತ ಕೂಡ ಕರೀತಾರೆ. ಮತ್ಸ್ಯರಾಜನ ಮಗಳು ಮತ್ಸ್ಯಗಂಧಿ. ಆ ಸತ್ಯವತಿಯನ್ನ ಮದುವೆ ಆಗಬೇಕು ಅಂತ ಅವನು ಭಾವಿಸ್ತಾನೆ. ಆಗ ಶಂತನು ಏನೆಂದು ಉತ್ತರಿಸದೆ ಚಿಂತಾಕ್ರಾಂತನಾಗ್ತಾನೆ. ಏನು ಅಲ್ಲಿ ಆಗ ಅವಳು ನೀನು ಮದುವೆ ಆಗಬೇಕು ಅಂತ ಕೇಳಿದಾಗ ಆಕೆ ಅವಳೇನಂತಾಳೆ, ನನ್ನ ಉದರದಲ್ಲಿ ನನ್ನ ಹೊಟ್ಟೆಯಲ್ಲಿ ಜನಿಸಿದ ಮಕ್ಕಳಿಗೆ ಪಟ್ಟ ಕಟ್ಟುವುದಾದರೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ಪಟ್ಟವನ್ನು ಕಟ್ಟುವುದಾದರೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಈಕೆ ಬೇರೆ ಮತ್ಸ್ಯಗಂಧಿ. ಅದಕ್ಕೋಸ್ಕರ ಅವನು ಶಂತನು ಏನಾಗ್ತಾನೆ, ಬಹಳ ಚಿಂತಾಕ್ರಾಂತನಾಗ್ತಾನೆ. ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಅರಮನೆಗೆ ಹೋಗಿ ಬಹಳಷ್ಟು ಮನಸ್ಸು ಬೇಜಾರಾಗಿರ್ತದೆ. ಭೀಷ್ಮನು ಕೂಡ ಕೇಳ್ತಾನೆ, ಯಾಕೆ ಪಿತಾಶ್ರೀ ಯಾಕೆ ಬೇಜಾರಾಗಿದ್ದೀರಾ ಅಂತ ಕೇಳ್ತಾನೆ. ಎದಕ್ಕೂ ಇಲ್ಲ, ನಾನು ನಿನಗೆ ಪಟ್ಟವನ್ನು ಕಟ್ಟುವಂತ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತ ಕೂಡ ಹೇಳ್ತಾನೆ ಅಲ್ವಾ. ಭೀಷ್ಮನು ಸತ್ಯವತಿಯ ಮಕ್ಕಳೇ ರಾಜರಾಗಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಅವನು ಹೇಳ್ತಾನೆ. ನನಗೆ ಪಟ್ಟ ಬೇಡ, ನಾನು ನೀನು ಸತ್ಯವತಿಯನ್ನು ಮದುವೆ ಆಗ್ತೀಯಲ್ಲ ಆಕೆಯ ಮಕ್ಕಳಿಗೆ ಪಟ್ಟ ಕಟ್ಟು ಅಂತ ಹೇಳ್ತಾನೆ. ನಾನು ಅದು ಗಟ್ಟಿ ಆಗೋದಿಲ್ಲ, ನಾನು ಮದುವೆಗೂ ಕೂಡ ಆಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ. ಯಾರು? ಭೀಷ್ಮ ಪ್ರತಿಜ್ಞೆ ಅಂತ ಹೇಳ್ತಾರೆ. ನಾನು ರಾಜನೂ ಆಗುವುದಿಲ್ಲ, ಮದುವೆನೂ ಆಗೋದಿಲ್ಲ. ನೋಡಿ, ಇಂಥ ತ್ಯಾಗ ಯಾರ್ದು? ಭೀಷ್ಮ. ಆ ಮಗನ ತ್ಯಾಗವನ್ನ ತಿಳಿದಂತಹ ಶಂತನು ಭೀಷ್ಮನಿಗೆ ಇಚ್ಛಾಮರಣವನ್ನು ಕಳಿಸ್ತಾನೆ. ಇಚ್ಛಾಮರಣಿ ಯಾರು? ಭೀಷ್ಮ. ಇಚ್ಛಾಮರಣ ಹಿಂಬಂತವನಿಗೆ ಈ ತ್ಯಾಗವನ್ನ ಗುರುತಿಸಿ ಶಂತನು ಮಗುವಿಗೆ ಇಚ್ಛಾಮರಣವನ್ನ ಕರುಣಿಸ್ತಾನೆ. ಮುಂದೆ ಸತ್ಯವತಿಗೆ ಚಿತ್ರಾಂಗದ ವಿಚಿತ್ರ ವೀರ್ಯ ಎಂಬ ಮಕ್ಕಳು. ಈ ಗಂಗೆಯ ಮಗ ಯಾರು? ಭೀಷ್ಮ. ಶಂತನನ ಮತ್ತೊಬ್ಬ ಹೆಂಡತಿ ಹೆಸರೇನು? ಸತ್ಯವತಿ. ಈ ಸತ್ಯವತಿ ಮಕ್ಕಳ್ಯಾರು? ಚಿತ್ರಾಂಗದ ವಿಚಿತ್ರವೀರ್ಯ. ಆಗ್ತಿದೆಯಾ? ಈ ರೀತಿ ಮಹಾಭಾರತ ಕಥೆ ಹುಟ್ಟಿತು. ಚಿತ್ರಾಂಗದ ವಿಚಿತ್ರ ವೀರ್ಯ ಎಂಬ ಮಕ್ಕಳು ಜನಿಸ್ತಾರೆ. ಯಾರಿಗೆ? ಸತ್ಯವತಿ. ಒಮ್ಮೆ ಯುದ್ಧದಲ್ಲಿ ಚಿತ್ರಾಂಗದ ಮಡ್ದ, ಚಿತ್ರಾಂಗದ ಪಟ್ಟ ಕಟ್ಟಿರ್ತಾರೆ. ಅವನು ಸಾಯ್ತಾನೆ, ಯುದ್ಧದಲ್ಲಿ ಮರಣ ಬಂದ್ಬಿಡ್ತಾನೆ. ಅನಂತರ ಆ ವಿಚಿತ್ರ ವೀರ್ಯ ರಾಜನಾದಾಗ ಭೀಷ್ಮನು ಕಾಶಿರಾಜನ ಪುತ್ರಿಯಾದಂತಹ ಅಂಬಿಕೆ, ಅಂಬಾಲಿಕೆ ಎಂಬ 3 ರಾಜಕುಮಾರಿಯನ್ನ ತಂದು ವಿವಾಹ ಮಾಡ್ತಾರೆ. ಯಾರಿಗೆ? ವಿಚಿತ್ರ ವೀರ್ಯ. ಇಲ್ಲಿಂದ ಮತ್ತೆ
ವಿಚಿತ್ರವೀರನಿಗೆ ಮೂವರು ಹೆಂಡತಿಯರು. ವಿಚಿತ್ರವೀರನಿಗೆ ಎಷ್ಟು ಜನ ಹೆಂಡತಿರು? ಮೂವರು ಹೆಂಡತಿಯರಿರ್ತಾರೆ ಅಂತಕ್ಕಂಥದ್ದನ್ನ ನೆನ್ಪಿಟ್ಕೋಬೇಕು. ಈ ರೀತಿಯಾಗಿ ಅಂಬೆ ಅಂಬಿಕೆಯರನ್ನ ವಿಚಿತ್ರವೀರ್ಯ ಮದುವೆ ಆಗ್ತಾನೆ. ಅಂಬೆಯು ವಿರೋಧಿಸಿ ನೋಡಿ, ಅಂಬೆ ಏನ್ ಹೇಳ್ತಾಳೆ ಅಂದ್ರೆ ಭೀಷ್ಮನನ್ನ ಮದುವೆ ಆಗ್ಬೇಕು ಅಂತಕ್ಕಂಥ ಒತ್ತಾಯಿಸ್ತಾಳೆ. ಭೀಷ್ಮ ನೀನ್ ನನ್ನ ಮದುವೆ ಹಾಕುವ ಅಂತ ಕೇಳ್ತಾಳೆ. ಯಾರನ್ನ? ಅಂಬೆ. ಅದಕ್ಕೋಸ್ಕರ ಅವನು ಒಪ್ಕೊಳ್ಳೋದಿಲ್ಲ. ಇಲ್ಲ, ನಾನು ಮದುವೆ ಆಗಲ್ಲ ಅಂತಕ್ಕಂಥ ಪ್ರತಿಜ್ಞೆಯನ್ನು ಮಾಡಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಅಂಬೆಗೆ ಬಹಳಷ್ಟು ಕೋಪಗೊಂಡು ಆಕೆ ಅಗ್ನಿ ಪ್ರವೇಶ ಮಾಡ್ತಾರೆ. ಯಾರು? ಅಂಬೆ ಅಗ್ನಿ ಪ್ರವೇಶ ಮಾಡ್ತಾರೆ. ಕೆಲ ದಿನಗಳಲ್ಲಿ ವಿಚಿತ್ರವೀರ್ಯನು ಅನಾರೋಗ್ಯದಿಂದ ಬಳಲಿ ಮರಣ ಹೊಂದಿದಾಗ ಕುರುವಂಶ ವೃದ್ಧಿಗಾಗಿ ಸತ್ಯವತಿಯ ಅಭಿಲಾಷೆಯಂತೆ ವೇದವ್ಯಾಸರ ಅನುಗ್ರಹದಿಂದ ಅಂಬಿಕೆ ಧೃತರಾಷ್ಟ್ರ ಮತ್ತು ಪಾಂಡುರಾಜನ್ನ ಪಡಿತಾರೆ. ಯಾರು? ಅಂಬಿಕೆಯ ಮಕ್ಕಳಾರು? ಧೃತರಾಷ್ಟ್ರ, ಪಾಂಡುರಾಜ. ಧೃತರಾಷ್ಟ್ರ ಪಾಂಡು ರಾಜರ ಯಾರ ಮಕ್ಕಳು? ಅಂಬಿಕೆಯ ಮಕ್ಕಳು. ಅಂದ್ರೆ ಇಲ್ಲಿ ಆ ವಿಚಿತ್ರವೀರ್ಯ ಮರಣ ಹೊಂದಿದ್ರು ಕೂಡ ಅವರು ಯಾರ ಅನುಗ್ರಹದಿಂದ ಜನಿಸ್ತಾರೆ? ವೇದವ್ಯಾಸರ ಅನುಗ್ರಹದಿಂದ ಜನಿಸ್ತಾರೆ ಅಂತಕ್ಕಂಥದ್ದನ್ನು ನೀವು ನೆನಪಿಡಿ. ಈ ರೀತಿಯಾಗಿ ಮುಂದುವರಿತದೆ. ಮತ್ತೆ ದಾಸಿ ಪುತ್ರನಾಗಿ ವಿದುರ ಜನಿಸ್ತಾರೆ. ದಾಸಿ ಪುತ್ರ ಯಾರು? ವಿದುರ. ಇಲ್ಲಿ ಗೊತ್ತಾಯ್ತಲ್ಲ, ಧೃತರಾಷ್ಟ್ರ, ಪಾಂಡುರಾಜ ಮತ್ತೆ ವಿದುರ, ಈ ಮೂರು ಜನ ಇದ್ದಾರೆ. ಆಯ್ತಾ? ಇಲ್ಲಿ ಮುಂದುವರಿತಾ ಇದೆ ಕತೆ, ಮುಂದುವರಿತಾ ಇದೆ. ಧೃತರಾಷ್ಟ್ರನಿಗೆ ಗಾಂಧಾರಿ ಎಂಬ ರಾಜಕುಮಾರನನ್ನು ತಂದು ವಿವಾಹ ಮಾಡ್ತಾರೆ. ಧೃತರಾಷ್ಟ್ರನ ಹೆಂಡತಿ ಹೆಸರು ಏನು? ಗಾಂಧಾರಿ. ಪಾಂಡುರಾಜನ ಹೆಂಡತಿ ಹೆಸರು ಕುಂತಿ. ಮತ್ತೊಂದು ಹೆಂಡತಿ ಇದೆ, ಯಾರು? ಮಾದ್ರಿ. ನೋಡಿ, ಇಲ್ಲಿ ಧೃತರಾಷ್ಟ್ರನ ಪತ್ನಿ ಧೃತರಾಷ್ಟ್ರನ ಪತ್ನಿ ಹೆಸರೇನು? ಗಾಂಧಾರಿ. ಮತ್ತೆ ಪಾಂಡುರಾಜನ ಪತ್ನಿ ಇಬ್ಬರು ಇದ್ದಾರೆ. ಕುಂತಿ ಮತ್ತೆ ಮಾದ್ರಿ. ಈ ಕುಂತಿ 5 ಜನ ಗಂಡು ಮಕ್ಕಳು. ಅದರಲ್ಲಿ ಪಾಂಡುರಾಜನಿಗೆ ಇಬ್ಬರು ಹೆಂಡತಿರು, 3 ಜನ ಕುಂತಿ ಪಡ್ರೆ, ಇಬ್ಬರನ್ನ ಮಾದ್ರಿ ಬಿಡು. ಒಂದು ಪೂರಕತೆ ಇದೆ. ಇಲ್ಲಿ ಕುಂತಿ ತನ್ನ ಕನ್ಯೆಯಾದಂಥ ಸಂದರ್ಭದಲ್ಲಿ ಕನ್ಯೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ದೂರ್ವಾಸ ಮುನಿಗಳ ಸೇವೆಯನ್ನು ಮಾಡ್ತಾರೆ. ಯಾರ ಸೇವೆಯನ್ನು ಮಾಡ್ತಾರೆ? ದೂರ್ವಾಸ ಮುನಿಗಳ ಸೇವೆಯನ್ನು ಮಾಡೋದ್ರಿಂದ ಆಕೆಗೆ 5 ಮಂತ್ರಗಳನ್ನ ವರವಾಗಿ ಕೊಟ್ಟಿರ್ತಾರೆ. ಯಾರು? ದೂರ್ವಾಸ ಮುನಿಗಳು 5 ಮಂತ್ರಗಳನ್ನ ವರವಾಗಿ ಕೊಟ್ಟಿರ್ತಾರೆ. ಆ 5 ಮಂತ್ರಗಳು ಯಾವ್ಯಾವಪ್ಪ ಅಂದ್ರೆ, ಒಂದು ಯಮನ ಮಂತ್ರ, ಮತ್ತೆ ಎರಡನೇದು ವಾಯು ಮಂತ್ರ, ಮೂರನೇದು ಇಂದ್ರ ಮಂತ್ರ, 4ನೇದು ಸೂರ್ಯ. ಹೌದಾ? ಈ ತರ ಸೂರ್ಯ ಮತ್ತೆ ಯಮ ಮತ್ತೆ ಇಂದ್ರ
ಮಂತ್ರಗಳನ್ನ ಪಡೆದಿರ್ತಾರೆ. ಯಾರು? ಆ ಕುಂತಿ ಪಡೆದಿರ್ತಾರೆ. ಆ ರೀತಿಯಾಗಿ 5 ಮಂತ್ರಗಳನ್ನ ಪಡೆದಿರ್ತಾರೆ. ಅದನ್ನ ಪ್ರಯೋಗ ಮಾಡಬೇಕು ಅಂತೇಳಿ ಸೂರ್ಯ ಮಂತ್ರವನ್ನ ಪ್ರಯೋಗ ಮಾಡ್ತಾಳೆ. ಅವಾಗ ಜನಿಸಿದವನೇ ಯಾರು? ಕರ್ಣ ಮೊದಲನೇದಾಗಿ ಕರ್ಣ ಮೊದಲನೇದಾಗಿ ಜನಿಸ್ತಾನೆ. ಅಂದ್ರೆ ಕನ್ಯೆ ಪುತ್ರನನ್ನ ಪಡೆದ್ರೆ ಸಮಾಜ ಏನಾಗುತ್ತೆ, ಲೋಕ ಏನಾಗುತ್ತೆ ಅಂತೇಳಿ ಆಕೆ ಆ ಮಗುವನ್ನ ಗಂಗಾ ನದಿಯಲ್ಲಿ ತೇಲಿ ಬಿಡ್ತಾಳೆ. ಆ ಗಂಗಾ ನದಿಯಲ್ಲಿ ತೇಲಿ ಬಿಟ್ಟಂತ ಸಂದರ್ಭದಲ್ಲಿ ಅದು ಒಬ್ಬ ಬೆಸ್ತರ ಒಬ್ಬ ಮನುಷ್ಯನಿಗೆ ಸಿಗುತ್ತೆ. ಅವನ ಹೆಸರು ಅಧಿರಥ. ಅವನ ಹೆಸರೇನು? ಅಧಿರಥ ಅಂತೇಳಿ. ಆತನ ಹೆಂಡತಿ ಹೆಸರು ರಾಧೆ. ಅಂದ್ರೆ ಅವರಿಗೆ ಮಕ್ಕಳಿರೋದಿಲ್ಲ. ಹಾಗಾಗಿ ಅಧಿರಥ ತನ್ನ ಹೆಂಡತಿಗೆ ತಗೊಂಡೋಗಿ ಆ ಮಗುವನ್ನ ಕೊಡ್ತಾನೆ. ಬಹಳ ಖುಷಿಯಿಂದ ಅವರು ಸಾಕ್ತಾರೆ. ಆ ರಾಧೆ ಅಂತಕ್ಕಂಥ ಹೆಣ್ಣು ಮಗಳ ಮಡಿಲಲ್ಲಿ ಬೆಳೆದ್ರಿಂದ ಆತನಿಗೆ ರಾಧೇಯ ಅಂತ ಕನ್ನಡನಿಗೆ ಮತ್ತೊಂದು ಹೆಸರೇನು? ಈ ರೀತಿ ಕಥೆ ಮುಂದುವರಿತಾ ಇದೆ. ಆ ಅಧಿರಥ ರಾಧೇಯರ ಮಗನಾಗಿ ಆ ಕರ್ಣ ಬೆಳೀತಾ ಇದ್ದಾನೆ. ಈ ಕಡೆ ಕುಂತಿಗೆ ಪಾಂಡುರಾಜನ ಜೊತೆಗೆ ಮದುವೆ ಆಗುತ್ತೆ. ಅಂದ್ರೆ ಪಾಂಡುರಾಜನಿಗೆ ಒಂದು ಶಾಪ ಇರುತ್ತೆ. ಆ ಶಾಪ ಯಾವುದಪ್ಪ ಅಂದ್ರೆ ನೀವೆಲ್ಲ ಗಮನಿಸಬೇಕು. ಈ ಕಡೆ ಇವನು ಪಾಂಡುರಾಜ ಬೇಟೆಯಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಕಿನ್ನಮ ಋಷಿಯ ಶಾಪಕ್ಕೆ ಗುರಿಯಾಗಿರ್ತಾನೆ. ಯಾರು? ಪಾಂಡುರಾಜ. ಹಾಗಾಗಿ ಈ ಕುಂತಿಯು ಮಂತ್ರಶಕ್ತಿಗಳಾದಂತಹ ಯಮನ ಮಂತ್ರದಿಂದ ಯುಧಿಷ್ಠಿರ ಅಂತಾನೆ ನೋಡಿ. ಯಮನ ಮಂತ್ರದಿಂದ ಯುಧಿಷ್ಠಿರ, ಯಮನ ಮಂತ್ರದಿಂದ ಯುಧಿಷ್ಠಿರ. ಅವನಿಗೆ ಮತ್ತೊಂದು ಹೆಸರೇನು? ಮತ್ತೊಂದು ಹೆಸರೇನು? ಧರ್ಮರಾಯ. ಸೂರ್ಯನ ಮಂತ್ರದಿಂದ ಕರ್ಣ ಜನಿಸಿದನಲ್ವ, ಕರ್ಣ. ಯಮನ ಮಂತ್ರದಿಂದ ಯುಧಿಷ್ಠಿರ ಜನಿಸಿದ ನಂತರ ವಾಯುವಿನ ಮಂತ್ರದಿಂದ ಭೀಮ ಜನಿಸಿದ. ಯಾರು? ಭೀಮ ಜನಿಸಿದ. ಹಾಗೆ ಇಂದ್ರನ ಮಂತ್ರದಿಂದ, ಇಂದ್ರನ ಶಕ್ತಿಯಿಂದ ಅರ್ಜುನ ಜನಿಸಿದ. ಬೇರೆ ಅರ್ಜುನ. ಅರ್ಜುನನಿಗೆ ಮತ್ತೆ ಹೆಸರಿದಾವ. ಫಾಲ್ಗುಣ, ವಾತ ಅಂತ ಹೇಳ್ತಾರೆ. ಹೌದಾ? ಮತ್ತೆ ಅಶ್ವಿನಿ. ಅಶ್ವಿನಿ ದೇವತೆ ಹೇಳೋ ವರಪ್ರಸಾದ. ನಕುಲ ಸಹದೇವ. ನಕುಲ ಸಹದೇವರು ಜನಿಸಿದರು. ಹೀಗೆ ಈ 6 ಜನರ ಜನ್ಮ ಆಯಿತು. ಅಂದ್ರೆ ಈ ಕುಂತಿ ಪಡೆದಂತಹ 5 ಮಂತ್ರಗಳಿಂದ ಈ 6 ಜನರು ಜನಿಸಿದ್ದಾರೆ. ಈ ಕುಂತಿಯ ಮಕ್ಕಳು ಯಾರು? ಯುಧಿಷ್ಠಿರ, ಮತ್ತೆ ಕರ್ಣ. ಕರ್ಣ, ಯುಧಿಷ್ಠಿರ, ಭೀಮ, ಅರ್ಜುನ. ಮಾದ್ರಿ. ಅದೇ ಪಾಂಡುರಾಜನಿಗೆ ನಾವು ಬೆಳಗ್ಗೆ ತಿಳ್ಕೊಂಡಿದ್ವಿ. ಮಾದ್ರಿಯ ಮಕ್ಕಳು ಇಬ್ರು ಅಂತ. ಹೆಂಡತಿಯರಿದ್ದು ಮಾದ್ರಿಯ ಮಕ್ಕಳೇ. ಹೌದಾ? ನಕುಲ ಸಹದೇವರು ಉದಿಸಿದರು. ಪದ್ಯದಲ್ಲಿ ನೋಡ್ತಾ ಹೋಗ್ತಾರೆ. ಎಲ್ಲ ವಿಚಾರಗಳು ಹೇಳಿದ್ದಾರೆ, ಪದ್ಯ ಭಾಗದಲ್ಲಿದ್ದಾವೆ. ಈ ರೀತಿಯಾಗಿ ಇವರು ಜನ್ಮ ಆಗುತ್ತೆ. ಯಾವ ಜನ್ಮ? ಪಾಂಡವರ ಜನ್ಮ ಆಯಿತು. ಅದೇ ಸಮಯದಲ್ಲಿ
ಕೇಳದೆ ಅವನು ನಮ್ಮಿಗೋ ಬ್ರಹ್ಮಗಿಟ್ಟ ನಮ್ಮನೆಗೂ ಸುಮ್ಮನೆ ಕಿಟ್ಟ ಅಂತ ಗಾದೆ ಮಾತಿತ್ತು. ಆ ಥರ ಅವನ ಹಿಂಗೆ ಹಾಳಾದ ಅನ್ನುವಂಥ ವಿಚಾರವನ್ನು ಕೂಡ ನೀವು ಅದು ತಿಳ್ಕೊಳ್ಳಿ. ಇನ್ನು ಮಹಾಭಾರತ ಸಂಸ್ಕೃತಿಗೆ ನಿಮಗೆ ಈ ಗೌರವೇಂದ್ರನ ಕೊಂದಿದ್ದೀನಿ ಎಂಬ ಪದ್ಯದಲ್ಲಿ ಏನಿದೆ? ಕಲಮನ ಮೇರೆ ಪದ್ಯ ಇದೆ, ಕೆಮ್ಮನ ಮೀಸಲತ್ತನೆ ಪದ್ಯ ಇದೆ. ಅಲ್ಲಿ ನಾವು ಅದನ್ನು ತಿಳ್ಕೊಳ್ಳೋಣ. ಸಕಲ ವಿದ್ಯಾ ಪಾರಂಗತರಾಗಿರ್ತಕ್ಕಂತಹ ಪಾರಂಗತರಾದರು ಯಾರು? ಇವರು ಪಾಂಡವರು, ಕೌರವರು. ಯಾರಿಂದ? ದ್ರೋಣಾಚಾರ್ಯರ ದೆಸೆ. ಶಸ್ತ್ರಾಸ್ತ್ರ ಪರೀಕ್ಷೆಯ ಪ್ರದರ್ಶನದಲ್ಲಿ ಅರ್ಜುನನಷ್ಟು ಶ್ರೇಷ್ಠ ಬೀಜಗಾರನೇ ಯಾರಿಲ್ಲ, ಜಗದಲ್ಲಿಲ್ಲ ಎಂದು ದ್ರೋಣಾಚಾರ್ಯರು ಘೋಷಣೆ ಮಾಡ್ತಾರೆ. ಅವಾಗ ಯಾರಿಗೆ ಸಿಟ್ಟು ಬರುತ್ತೆ? ಕರ್ಣನಿಗೆ ಸಿಟ್ಟು ಬರುತ್ತೆ. ಯಾರಿಗೆ ಸಿಟ್ಟು ಬರುತ್ತೆ? ಕರ್ಣನಿಗೆ ಸಿಟ್ಟು ಬರುತ್ತೆ. ಕರ್ಣ ಅದನ್ನ ವಿರೋಧಿಸ್ತಾನೆ. ಅರ್ಜುನನನ್ನ ಸ್ಪರ್ಧೆಗೆ ಆಹ್ವಾನಿಸ್ತಾನೆ. ನೋಡ್ಬಿಡ್ತೀನಿ ಅವನ ಜೊತೆಗೆ, ಅರ್ಜುನನ ಜೊತೆಗೆ ನಾನು ದಿಗ್ವಿಜಯವನ್ನು ಮಾಡ್ತೀನಿ. ಯಾರು ಗೆದ್ದರೆ ಯಾರು ಸೋಲ್ತಾರೆ ಗೊತ್ತಾಗುತ್ತೆ, ಯಾರು ಪರಾಕ್ರಮಿ ಅಂತ ಗೊತ್ತಾಗುತ್ತೆ. ಅಲ್ಲಿ ಇದ್ದ ಕರ್ಣ ಅದನ್ನು ವಿರೋಧಿಸ್ತಾನೆ. ಆ ದ್ರೋಣಾಚಾರ್ಯ ಕೃಪಾಚಾರ್ಯ ಕರ್ಣನಿಗೆ ನೀನು ಪೂತ ಪುತ್ರ, ಸ್ಪರ್ಧೆಗೆ ಅರ್ಹನಲ್ಲ ಅಂತ ಹೇಳಿದಾಗ ದುರ್ಯೋಧನ ಕರ್ಣನನ್ನ ಅಂಗರಾಜ್ಯದ ಅಧಿಪತಿಯನ್ನಾಗಿ ಕರ್ಣನನ್ನ ನೇಮಿಸಿದವರ್ಯಾರು? ದುರ್ಯೋಧನ. ಆಯ್ತಾ? ದುರ್ಯೋಧನ ಅಲ್ಲಿಂದ ಏನಾಗ್ತಾನೆ? ದುರ್ಯೋಧನ ಸ್ನೇಹಿತ ಆಗ್ತಾನೆ. ಇವನು ಪುತ್ರ ಅಲ್ಲ, ಇವನು ಒಂದು ರಾಜ್ಯದ ರಾಜ ಆಗ್ತಾ. ಹಾಗಾಗಿ ಇವನು ಕೂಡ ರಾಜನೇ, ಇವನು ಯುದ್ಧ ಮಾಡಬಹುದು ಅಂತ ಹೇಳಿ ದುರ್ಯೋಧನ ಸಪೋರ್ಟ್ ಮಾಡ್ತಾನೆ. ಯಾರಿಗೆ? ಕರ್ಣನಿಗೆ ಸಪೋರ್ಟ್ ಮಾಡ್ತಾನೆ. ಅವಾಗಿಂದ ಕರ್ಣನ ಸ್ನೇಹಿತ ಆಗುತ್ತಾನೆ ದುರ್ಯೋಧನ. ಮುಂದೆ ಪಾಂಡವರು ಅರಗಿನ ಮನೆಯಿಂದ ಪಾರಾಗಿ ಅರಗಿನ ಮನೆಯಲ್ಲಿ ಇಟ್ಟು ಸುಡಕ್ಕೆ ಹೋಗಿರ್ತಾರೆ. ಪಾಂಡವರನ್ನು ನಾಶ ಮಾಡಬೇಕು ಅಂತೇಳಿ ಕೌರವರು. ಆ ಸಂದರ್ಭದಲ್ಲಿ ಏಕಚಕ್ರಪುರದಲ್ಲಿದ್ದಾಗ ದ್ರೌಪದಿಯ ಸ್ವಯಂವರದಲ್ಲಿ ಅರ್ಜುನ ವಿಜಯಶಾಲಿಯಾಗಿ ದ್ರೌಪದಿಯನ್ನು ವಿವಾಹ. ಯಾರು? ಅರ್ಜುನ ದ್ರೌಪದಿಯನ್ನು ವಿವಾಹ. ಆಮೇಲೆ ಏನಾಗುತ್ತಪ್ಪ ಅಂದ್ರೆ, ಪಾಂಡವರು ಇಂದ್ರಪ್ರಸ್ಥದಲ್ಲಿ ನಿರ್ಮಿಸಿದಂತ ಅತ್ಯದ್ಭುತ ಅರಮನೆಯಲ್ಲಿ ನೋಡಿ, ಮಯ ನಿರ್ಮಿತ ಅರಮನೆ ಅಂತ ಕರೀತಾರೆ. ಆ ಅರಮನೆಯನ್ನು ನೋಡೋದಕ್ಕಂತ ಇದು ಪಾಂಡವರು ಕೌರವರನ್ನು ಆಹ್ವಾನಿಸ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ? ದುರ್ಯೋಧನ ಆ ಮನೆಯ ಮಾಯೆಯನ್ನು ಗೊತ್ತಿಲ್ಲದೆ ಅವನು ಕೆಲವು ಕಡೆ ಎರುತ್ತಾನೆ, ಕೆಲವು ಕಡೆ ದಿಕ್ಕಿ ಹೊಡಿತಾನೆ. ಇದನ್ನು ನೋಡಿ ಆ ದ್ರೌಪದಿ ನಗ್ತಾಳೆ. ಯಾರು ನೋಡಿ? ದುರ್ಯೋಧನ ಆ ಪರಿಸ್ಥಿತಿಯನ್ನು ನೋಡಿ ನಗ್ತಾಳೆ. ಇವನು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡ್ತಾನೆ. ಯಾರು? ದುರ್ಯೋಧನ. ಈಕೆಯ ಶಾಂಪವನ್ನ ನಾನು ಇಳಿಸಲೇಬೇಕು ಅಂತ. ಅದಕ್ಕಾಗಿ ಅವನೇನ್ ಮಾಡ್ತಾನಪ್ಪ ಅಂದ್ರೆ, ಮುಂದೆ ಅದನ್ನು ಸೇರಿ ತಿಳಿಸ್ಕೋಬೇಕು ಅಂತೇಳಿ ಪಾಂಡವರನ್ನ ಪಗಡೆಯಾಟಕ್ಕೆ ಕರೀತಾರೆ. ಯಾರು? ದುರ್ಯೋಧನ. ಧರ್ಮರಾಯ ಪಗಡೆಯಾಟದಲ್ಲಿ ಸಂಪತ್ತು, ರಾಜ್ಯ, ಸಂಬಂಧನೆಲ್ಲ ಸೋಲ್ಬಿಡ್ತಾನೆ. ಹೌದಲ್ಲ? ಒಣಕಿಟ್ಟು ಸೋಲ್ತಾನೆ. ದುರ್ಯೋಧನನು ದುಶ್ಯಾಸನದಿಂದ ದ್ರೌಪದಿಯ ವಸ್ತ್ರಾಪರಣವನ್ನ ಮಾಡಿಸ್ತಾನೆ. ನಂತರ ಪಗಡೆಯಾಟ ಷರತ್ತಿನಂತೆ ಪಾಂಡವರು 12 ವರ್ಷ ವನವಾಸಕ್ಕೆ ಹೋಗ್ಬೇಕು, 1 ವರ್ಷ ಅಜ್ಞಾತವಾಸಕ್ಕೆ ಹೋಗ್ಬೇಕು. ಅದನ್ನು ಪೂರೈಸಿ ಹೊರಗೆ ಬರಬೇಕು ಅಂತ ಷರತ್ತನ್ನ ವಿಧಿಸ್ತಾನೆ. ಮುಂದೆ ದುರ್ಯೋಧನನ ಬಳಿ ಸಂಧಿಗಾಗಿ ಕೃಷ್ಣನನ್ನ ಕಳಿಸ್ತಾರೆ. ಯಾರು? ಪಾಂಡವರು ಕೃಷ್ಣನನ್ನ ಕಳಿಸ್ತಾರೆ. ಶ್ರೀಕೃಷ್ಣನ ಸಂಧಿಯ ಹಬ್ಬದಲ್ಲಿ ದುರ್ಯೋಧನನ ಫಲವನ್ನ ಗುರುತಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಹೋಗ್ತಾರೆ. ವಿದುರ ಹೇಳಿ ದಾಸಿಪುತ್ರ ಅಂತ ಹೇಳ್ತಾರೆ. ಆ ದಾಸಿಪುತ್ರನಾದಂತ ವಿದುರ ಇದನ್ನ ತಿಳಿದಂತಹ ಇದು ಕೃಷ್ಣ ಬಂದು ವಿದುರನ ಹತ್ರ ಸಂಧಾನ ಮಾಡ್ಕೊಳ್ತಾ ಇದ್ದಾನೆ, ಒಪ್ಪಂದ ಮಾಡ್ಕೊಳ್ತಾನೆ ಅಂತ ವಿಚಾರವನ್ನು ತಿಳಿದಂತ ದುರ್ಯೋಧನ ಕೋಪಗೊಂಡು ವಿದುರನನ್ನ ಹೀಯಾಡುತ್ತಾನೆ.
ನಿನ್ ದಾಸಿ ಪುತ್ರ ಹಾಗೆ ಹೀಗೆ ಇದರಲ್ಲಿ ಸಿಟ್ಟು ಬಂದು ಏನ್ ಮಾಡ್ತಾನೆ, ತನ್ನ ಬಿಲ್ಲನ್ನು ಮುರಿದಾಕ್ತಾನೆ. ನಾನು ನಿನ್ನ ಜೊತೆಗೆ ಸಪೋರ್ಟ್ ಮಾಡೋದಿಲ್ಲ, ನಾನು ಯುದ್ಧನೇ ಮಾಡೋದಿಲ್ಲ, ಯುದ್ಧ ಮಾಡಲ್ಲ ಅಂತ ವಿಮುಖ ಆಗ್ಬಿಡ್ತಾನೆ. ಯಾರು? ಯುದ್ಧ ಅಂದ್ರೆ ಇಲ್ಲಿ ಒಂದು ದಾಳವನ್ನ ಕೆಳವಿಲ್ಲ. ಯಾರು? ಶ್ರೀಕೃಷ್ಣ. ಇದನ್ನ ಯುದ್ಧ ಮಾಡೋದಿಲ್ಲ ಅಂತ ಅವನು ಮನಸ್ಸು ಮಾಡ್ಬಿಟ್ಟಾನ, ಅವನು ಪ್ರತಿಜ್ಞೆ ಮಾಡ್ಬಿಟ್ಟಾನ, ಮುಗೀತಾರೆ. ಇನ್ನ ಮತ್ತೊಬ್ಬ ಒಂದು ಬಲಶಾಲಿಯಾದಂತ ವ್ಯಕ್ತಿ ಯಾರು? ದುರ್ಯೋಧನ ಜೊತೆಗಿರೋದು ಕರ್ಣ. ಆ ಕರ್ಣನಿಂದ ಪಾಂಡವರನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನ ಕೈಗೊಂಡಂತ ಕೃಷ್ಣ ಅದಕ್ಕಾಗಿ ಒಂದು ವೇದಿಕೆಯನ್ನು ಸಿದ್ಧತೆ ಮಾಡ್ತಾರೆ. ಆ ಸಂದರ್ಭವೇ ಪ್ರಸ್ತುತ ಕಾವ್ಯ ಭಾಗ ಕೌರವೇಂದ್ರನ ವಂದನೆಯು ಎಂಬ ಪದ್ಯ. ಈಗ ಕರ್ಣ ಕೃಷ್ಣರ ನಡುವೆ ಈ ಒಂದು ಪದ್ಯ ಸಂಭಾಷಣೆ ಇದೆ. ಕರ್ಣ ಮತ್ತೆ ಕೃಷ್ಣರ ನಡುವಿನ ಸಂಭಾಷಣೆ. ಕರ್ಣ ಕೃಷ್ಣರ ನಡುವಿನ ಸಂಭಾಷಣೆ ಪ್ರಸ್ತುತ ಕೌರವೇಂದ್ರನ ವಂದನೆ. ಈ ಪದ್ಯದ ಕವಿ ಯಾರು? ಹಾಗಾದ್ರೆ ಪದ್ಯ ಭಾಗವನ್ನ ನೀವು ತೆಗೆಯಿರಿ. ಪದ್ಯ ಪದ್ಯ ಹೀಗಿದೆ. ಇನ್ನ ತನ್ನು ಜನ ಕೋಣೆಂಬ ಇನ್ನ ತನ್ನದ ಸರಸವನ್ನೆಸಗಿ ರಥದಳು ತನ್ನ ಜರಿಗೂ ಪರಸೆಳೆದ ಕೊಳ್ಳಿಸಿದನು ಪೀಠದಲ್ಲಿ. ಕೆನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯ ದೇವ ಪುರಾರಿ ಅಂಜುವೆನು ಕೆನಲು ಕೊಡೆದು ಕಿನಲಿ ಸಾರಿದು ಶೌರಿಯಿಂದೆಂದ. ಭೇದವಿಲ್ಲದ ಗಣ್ಣ ನಿಮ್ಮಳು ಯಾದವರು ಕೌರವರೊಳಗೆ ಸಂವಾದಿಸುವಡನ್ಮಯಕ್ಕೆ ಮೊದಲು ಎರಡಿಲ್ಲ ಎನ್ನಾಡಿ ಮೇದಿ ಪತಿ ನೀನು ಚಿತ್ತದೊಳಾಗುವುದು ಅರಿವಿಲ್ಲ ಎನ್ನುತ್ತ ತಾನು ಸೂತನನ್ನು ರವಿಸು ತನ್ನ ಕಿವಿಯಲ್ಲಿ ಬಿಚ್ಚಿದನು ಭಯವ. ವನನ ಪದಗಳಲ್ಲಿ 5 ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ ಮೌರನೆಯ ಆತ ಕಲಿಂದೀಮ ಕಲುಗುಡನು ನಾಲ್ಕನೆಯ 5ನೆಯಲ್ಲಿ ಕುಲ ಸಹದೇವರಾದರು ಬಳಿಕ ಮಾತಿಯರೊಂದು ಮಂತ್ರದೊಳು ಇಬ್ಬರು ಜೋಡಿಸಿದರು. ನಿನಗೆ ಹತ್ತಿರ ಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ಪಾಂಡವ ಜನಪ ಕೌರವ ಜನಪ ರೋಲೈಸುವರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಎನಿಸು. ಒಲ್ಲದೆ ನೀನು ದುರ್ಯೋಧನನ ಬಾಯಿಲಂಗುಲಕ್ಕೆ ಕೈಯಾಡುವರೆಂದ. ಎಡದ ಮೈಯಲ್ಲಿ ಕೌರವೇಂದ್ರನ ಗಣನ, ಬಲದಲ್ಲಿ ಪಾಂಡುತನಯರ ಗಣನ ಇರಲು ಮಾತ್ರವಾಗದ ಯಾದವಾದಿಗಳು ನಡುವೆ ನೀನು ಒಳಗೊಪ್ಪುವ ಪಡು ವಿಲಾಸವ ಬಿಸುಟಲು. ಕುರುಪತಿ ನುಡಿಸೆ ಜೀಯ ಸಾದ ಎಂಬುದು ಕಷ್ಟ ನಿನಗೆ ಎಂದ. ಕೊರಳ ಸೆರೆ ಹಿಕ್ಕಿದವು ತ್ರಿಭುಜದ ಪುರವಣಿಸೆ ಕಡುಮಂದನ ಕಟ್ಟ. ಕುರುಪತಿಗೆ ಕೇಳಾದುದೆಂದಲು ತನ್ನ ಮನದೊಳಗೆ. ಹರಿಯ ಹಾಗೆ ಹೊಗೆದೋರದೆ ಉರುಹದೆ ಮರೆತೆ ಹೋಗುದೆ. ತನ್ನ ವಂಶವನ್ನು ಬಂದನು ಬೇರೆ ಮಾತೇನೆಂದು ಚಿಂತಿಸಿದ. ಏನು ಹೇಳೀಕರಣ ಚಿತ್ತಗ್ಲಾನಿಯಾವುದು ಮನಕ್ಕೆ. ಕುಂತಿ ಸೂನುಗಳ ಕೈವಲ್ಲಿ ಮನವಿಲ್ಲ. ಕುಂತಿ ಸೂನುಗಳ ಬೆಸಕೈಸಿಕೊಂಬಲ್ಲಿ ಮನವಿಲ್ಲ. ನೋಡಿ ಏನಾಗ್ತಾ ಇದೆ ಅಲ್ವಾ? ಬಹಳಷ್ಟು ಸೊಗಸಾಗಿರ್ತಕ್ಕಂಥ ಒಂದು ಪದ್ಯ ಇದು. ಸೇರಿದ ನಿನಗೆ ಹಾಗಿಲ್ಲ ಎಂದಾಳೆ ನುಡಿ ನುಡಿ ಮೌಲವೇದಕ್ಕೆ ಮರುಳುತನ ಬೇಡಾರು. ನಿನ್ನ ಅಪದೇಶಕ್ಕೆ ಬಯಸುವನಲ್ಲ, ನಿನ್ನ ಅಪದೇಶಕ್ಕೆ ಬಯಸುವನಲ್ಲ ಅಂತ ಹೇಳ್ತದೆ ನೋಡು. ಕೊಡ್ಬೇಕು ನಿನ್ನ ಅಪದೇಶಕ್ಕೆ
ಕೇಳಿಲ್ಲ ಮರಣ ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋದುವನಲ್ಲ. ಕೌಂತೆಯರು ಸುಯೋಧನರು ಬೆಸ ಕೈವಲ್ಲಿ ಮನವಿಲ್ಲ. ಹೊರೆದ ದಾತಾರಂಗೆ ಹಗೆವರ ಶಿರವನು ಹರಿಗೊಪ್ಪಿಸುವೆಂದೀ ಭರದೊಳಿದ್ದೆನು. ಕೌರವೇ ನನ್ನ ಕೊಂದೆ ನೀನು ವೀರ ಕೌರವರಾಯನೇ ದಾತಾರನು. ಆತನ ಹಗೆಯೇ ಹಗೆ ಕೈವಾರವೇ ಕೈವಾರ ಎಂದೇನು. ಗುರು ನೃಪತಿ ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜಭುಜ ಸೂರ್ಯದ ಸಂಪನ್ನತರವನು. ಮಾನುಕನ ಇರಲಿ ಮಾರಿ ನೌತನವಾಯಿತು ನಾಡಿನ ಭಾರತವು. ಚತುರಂಗ ಬಲದಲ್ಲಿ ಕೌರವನ ಋಣಂಗೆ ರಣದಲ್ಲಿ ಸುಮಟ ಕೋಟಿಯನ್ನು ತೀರಿಸಿ ಪತಿ ಅವಸರಕ್ಕೆ ಶರೀರವನ್ನು ನೂಕುವೆನು. ನಿಂದೆಯ ವೀರದೈವರ ನೋಯಿಸೆನು. ರಾಜೀವ ಸಖನಾಣೆ ಈ ರೀತಿಯಾಗಿ ಕೊನೆಗೆ ಕೃಷ್ಣನ ಮಾತಿಗೆ ಕರ್ಣ ಈ ರೀತಿಯಾಗಿ ಉತ್ತರ ಕೊಡ್ತಾನೆ. ಈ ಒಂದು ಪದ್ಯದ ಸಾರಾಂಶವನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಗೃಹಪಾಠ ಬೇಗ ಕುಮಾರವ್ಯಾಸನ ಆರಾಧ್ಯ ದೈವ ಯಾರು? ಕುಮಾರವ್ಯಾಸನ ಆರಾಧ್ಯ ದೈವ ಯಾರು? ಕುಮಾರವ್ಯಾಸನ ಆರಾಧ್ಯ ದೈವ ಯಾರು? ಕರ್ನಾಟಕ ಭಾರತ ಕಥಾಮಂಡಲ ಎರಡನೇ ಪುಸ್ತಕ ಪಡಿ. ಕರ್ನಾಟಕ ಭಾರತ ಕಥಾಮಂಡಲಿಗಿರುವ ಸಂಗುಣ ಓದಕ್ಕೆ ಕುಂತಿ ಪಡೆದ 5 ಮಂತ್ರಗಳಾವು? ಅದನ್ನು